ದೇವ್ರದ್ದು ఇది తీసుకో ನಮಸ್ಕಾರ. ನಮ್ಮ ಗೋಣಿಕೊಪ್ಪ ಗ್ರಾಮದ ಆತ್ಮೀಯರು, ನಮ್ಮ ಏನೇ ಒಂದು ಗೋಣಿಕೊಪ್ಪ ಗ್ರಾಮ ಮಧುಗಿರಿ ಪಂಚಾಯತಿ ಮುಳಬಾಲ್ ತಾಲೂಕು ಕೋಲಾರ ಜಿಲ್ಲೆ ಗಡಿ ಭಾಗವಾದಂತ ಈ ಒಂದು ಗೋಣಿಕೊಪ್ಪ ಗ್ರಾಮದಲ್ಲಿ ನಡುಬೀದಿ ಗಂಗಮ್ಮ
ಏನು ಒಂದು ನಡಬೀದಿ ಗಂಗಮ್ಮ ಅಂತ ನಮ್ಮ ಗ್ರಾಮ ದೇವತೆ. ಈ ಒಂದು ಗ್ರಾಮ ದೇವತೆಯು ಕೆಲವು ಕಾರಣಾಂತರಗಳಿಂದ ಸುಮಾರು 1 ವರ್ಷಗಳ ಹಿಂದೆ ಕೆಲವು ಕಾರಣಾಂತರಗಳಿಂದ ಭಿನ್ನವಾಗಿತ್ತು. ನಮ್ಮ ಗ್ರಾಮದ ಹಿರಿಯರಾದಂತ ಮಂಜು, ಬಾಲಕೃಷ್ಣ ಮತ್ತೆ ಆಂಜಣ್ಣ ಅವರ ಹೆಂಡತಿಯಾದಂತ ಎಲ್ಲರೂ ಬಂದು ನಮ್ಮ ಹತ್ರ ಈ ತರ ನಮ್ಮ ಗ್ರಾಮದಲ್ಲಿ ಒಂದು ಗ್ರಾಮ ದೇವತೆ ಒಂದು ಬಿಂಬ ಅರಿಷ್ಟವಾಗಿದೆ, ಅದನ್ನ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಕೇಳಿದ್ರು. ಅದೇ ರೀತಿಯಾಗಿ ನಾವೆಲ್ಲರೂ ಒಗ್ಗೂಡಿ ನಮ್ಮ ಹಿರಿಯರು ಜೊತೆಯಲ್ಲಿರುವಂತ ನಮ್ಮ ಹಿರಿಯರು, ನಮ್ಮ ಮುಖಂಡರು, ನಾಯಕರು, ಯುವಕರು ಎಲ್ಲರೂ ಸೇರಿ ಆಯ್ತು ಅದೇನಿದ್ರು ನಾವು ಮಾಡೋಣ, ದೇವರು ಕೆಲಸಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು, ಒಳ್ಳೆಯವರು ಕೆಟ್ಟವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಂದು ದೇವರ ಕಾರ್ಯ ಮಾಡಬೇಕು ಅಂತ ಎಲ್ಲ ಮುಂದೆ ಬಂದು ಈ ಒಂದು ನಿನ್ನೆಯಿಂದ ನಡೆದಂತ ಈ ಒಂದು ದೇವರ ಒಂದು ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಎಲ್ಲಾ ಗ್ರಾಮಸ್ಥರು ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ. ದೇವರು ಅವ್ರಿಗೆ ಆರೋಗ್ಯ ಅಷ್ಟೈಶ್ವರ್ಯ ಕೊಟ್ಟು ಭಗವಂತ ಕಾಪಾಡಲಿ ಅಂತ. ಮುಖ್ಯವಾಗಿ ಈ ಒಂದು ಗ್ರಾಮಕ್ಕೆ ಈ ಒಂದು ಪ್ರತಿಷ್ಠಾಪನೆ ಮಾಡಿರೋದು ತುಂಬಾ ಒಳ್ಳೆಯದು. ಯಾಕೆಂತಂದ್ರೆ ಪ್ರತಿ ಊರಿನಲ್ಲಿ ಒಂದು ಗ್ರಾಮ ದೇವತೆ ಇದ್ದೇ ಇರುತ್ತೆ. ಆ ಒಂದು ಗ್ರಾಮಕ್ಕೆ ದೊಡ್ಡವರಿಗೆ, ಹಿರಿಯರಿಗೆ, ಮಹಿಳೆಯರಿಗೆ, ವೃದ್ಧರಿಗೆ, ವಿದ್ಯಾವಂತರಿಗೆ ಎಲ್ರಿಗೂ ಒಂದು ಶುಭವನ್ನು, ಒಂದು ಒಳ್ಳೆ ಆರೋಗ್ಯ ಕೊಡುವಂತ ಒಂದು ಗ್ರಾಮ ದೇವತೆ ಮೊಟ್ಟ ಮೊದಲನೇ ಗ್ರಾಮ ದೇವತೆ. ಎಲ್ರಿಗೂ ಸಹ ಪ್ರತಿಯೊಂದು ಊರಿನಲ್ಲಿ ಗ್ರಾಮ ದೇವತೆ ನಮಗೆ ಮುಖ್ಯವಾದ ದೇವರು. ಫಸ್ಟ್ ಗ್ರಾಮ ದೇವತೆ ಪೂಜೆ, ಆಮೇಲೆ ಬೇರೆ ಅಂತಾರೆ. ದೇವರು ಆ ಗ್ರಾಮದ ಈ ಒಂದು ಗೋಣಿಕೊಪ್ಪ ಗ್ರಾಮದ ಪ್ರತಿಯೊಬ್ಬರಿಗೂ ದೇವರು ಒಳ್ಳೇದ್ ಮಾಡ್ಲಿ ಅಂತ ಬಯಸ್ತಾ ಇದೀವಿ. ಅದೇ ರೀತಿ ಮುಂದೆ ಕೂಡ ಈ ಒಂದು ಗ್ರಾಮದಲ್ಲಿ ಏನೇ ಕೆಲಸ ಕಾರ್ಯಗಳಿದ್ರು ನಾವೆಲ್ಲ ಜೊತೆಗೂಡಿ ಒಗ್ಗಟ್ಟಾಗಿ ಜೊತೆಗೂಡಿ ಕೆಲಸ ಕಾರ್ಯಗಳನ್ನು ಮುಂದುವರಿಸೋಣ. ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರು, ಹಿರಿಯರು ಎಲ್ಲರೂ ಕೂಡ ಈ ಒಂದು ಗ್ರಾಮದಲ್ಲಿ ನಾವು ಬಂದ್ರೆ ತುಂಬಾ ನಮ್ಗೆ ಒಂದು ಅದ್ದೂರಿಯಾಗಿ ಸ್ವಾಗತ ಕೋರಿ ನಮಗೆ ಒಳ್ಳೇದನ್ನ ಬಯಸಿ ನಾವು ಯಾವತ್ತೂ ದೇವರ ಆಶೀರ್ವಾದ ಇರ್ಲಿ ಅಂತ ಬಯಸ್ತಾರೆ. ದೇವರ ಅವ್ರಿಗೆಲ್ಲರಿಗೂ ಆ ಭಗವಂತ, ಆ ಮಾರಮ್ಮ ದೇವಿ ಮತ್ತು ಈ ಒಂದು ಗ್ರಾಮ ದೇವತೆ ಗಂಗಮ್ಮ ಅವರ ಆಶೀರ್ವಾದ ಇರ್ಲಿ ಅಂತ ಬಯಸ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಯುವಕರಿಗೆ ಎಲ್ರಿಗೂ ನಮಸ್ಕಾರ. ಹಿರಿಯರಿಗೂ ಮಕ್ಕಳಿಗೂ ಊರಿನವ್ರಿಗೆಲ್ಲ ನಮಸ್ಕಾರ. ಊರಿನವರೆಲ್ಲ ಸೇರಿ ಬಹಳ ಕಷ್ಟಪಟ್ಟು ಈ ಗ್ರಾಮ ದೇವತೆಯನ್ನು ಸ್ಥಾಪಿಸಿದ್ದಾರೆ. ಅವರಿಗೆಲ್ರಿಗೂ ಒಳ್ಳೇದಾಗ್ಲ ಅಂತ ಶುಭ ಹಾರೈಸ್ತಿದ್ವಿ. ನಮಸ್ಕಾರಗಳು. ನಮ್ಮೂರಿಗೆ ಏನು ಸ್ವಲ್ಪ ನಡಿಬೀದಿ ಗಂಗಮ್ಮ ಸ್ವಲ್ಪ ತೊಂದರೆ ಆಗಿದ್ದಕ್ಕೆ ಎಲ್ಲರನ್ನ ಸಹಕಾರ ನಾವು ಕೇಳಿದ್ದಕ್ಕೆ ನಮ್ಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ಬಂದು ನಮ್ಗೆ ಸ್ವಲ್ಪ ಒಳ್ಳೇದು ಮಾಡಿಕೊಟ್ಟಿದ್ದಾರೆ. ಅದಕ್ಕಿಂತ ಎಲ್ರಿಗೂ ಸ್ವಾಗತ ಹೇಳ್ತೀನಿ. ಅದಕ್ಕಿಂತ ನಾವು ಊರಿನ ಪರವಾಗಿ ಎಲ್ಲದಕ್ಕೂ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ.